ಬಹುಶಃ ಈ ಸರಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬಿಜೆಪಿಯ ವಿರುದ್ಧ, ನಿಮ್ಮ ವಿರೋಧಿಗಳ ವಿರುದ್ಧ ನೀವು ಚುನಾವಣೆ ಮಾಡಬೇಕಾಗಿತ್ತು. ಆದ್ರೆ ನನಗನ್ಸುತ್ತೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯ್ತು, ಮುಸ್ಲಿಂ ವರ್ಸಸ್ ಮುಸ್ಲಿಂ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯ್ತು. ಹೋರಾಟ ಕಾಂಗ್ರೆಸ್ ವರ್ಸಸ್ ಕಮ್ಯುನಲ್ ಫೋರ್ಸಸ್, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಯಾರು ಏನ್ ಹೇಳಿದ್ರು ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಔಟ್ ಹಾಕ್ತಾರೆ. ಬಟ್ ದಾವಣಗೆರೆ ದಕ್ಷಿಣದಲ್ಲಿ ಹಂಗ ಆಗ್ಲೇ ಇಲ್ಲ ಸಲ. ಯಾರು ಹೇಳಿದ್ ನಿಮ್ಗೆ ಕೌಂಟಿಂಗ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಗೆಲುವು ಖಚಿತ. ಅದಕ್ಕೆ ನಾನು ಹೇಳಿದ್ದು ಇವತ್ತು ಕಾಂಗ್ರೆಸ್ ಅಲ್ಲ, ಇವತ್ತು ಅಲ್ಪಸಂಖ್ಯಾತರು ನನ್ನನ್ನು ನೋಡಿ ಓಟ್ ಹಾಕಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳ ನೋಡಿ ಓಟ್ ಹಾಕ್ತಾರೆ. ಇವತ್ತು ಕೇಂದ್ರದಲ್ಲಿ ಹೋರಾಟ ಮಾಡಿದ ಸನ್ಮಾನ್ಯ ರಾಹುಲ್ ಗಾಂಧಿ ನೋಡಿ ಓಟ್ ಹಾಕ್ತಾರೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವ ನೋಡಿ ಓಟ್ ಹಾಕ್ತಾರೆ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 2 ವರ್ಷ 2 ತಿಂಗಳಾಯ್ತು, ಅವರ ನಾಯಕತ್ವಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ನೋಡಿ ಓಟ್ ಹಾಕ್ತಾರೆ. ಮುಸ್ಲಿಂ ಸಮುದಾಯ ಹೇಗೆ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ನಮ್ಮ ಹಿತವನ್ನ ಕಾಪಾಡುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೇನೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಇದ್ದ ಮೇಲೆಯೂ ಕೂಡ ನಿಮ್ಮ ವೋಟ್ ಬ್ಯಾಂಕ್ ಅಂತಂದ್ರೆ ಅದು ಮುಸ್ಲಿಂ ಸಮುದಾಯ. ಆ ಮುಸ್ಲಿಂ ಸಮುದಾಯವನ್ನ ಹಾರ್ಟ್ ಬರ್ನ್ ಮಾಡುವಂತಹ ಕೆಲಸ ಅಂತ ಪರಿಸ್ಥಿತಿ ಯಾಕೆ ತಂದುಕೊಂಡ್ರಿ? ಹೃದಯವೇ ಛಿದ್ರವಾಗುವಂತ ಪರಿಸ್ಥಿತಿ ಯಾಕೆ ಬಂತು ದಾವಣಗೆರೆ ದಕ್ಷಿಣದಲ್ಲಿ? ಅವ್ರು ರಸ್ತೆಗಿಳಿದ್ರು, ಪ್ರತಿಭಟನೆ ಮಾಡಿದ್ರು, ಕಾಂಗ್ರೆಸ್ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಲ್ಲ, ನಾನು ಕೆಲ ವ್ಯಕ್ತಿಗಳು, ಕಾಂಗ್ರೆಸ್ ಪಕ್ಷ ಅಲ್ಲ, ನೀವು ಅಂಡರ್ಸ್ಟ್ಯಾಂಡ್ ತಪ್ಪು ಗ್ರಹಿಕೆ ಇಟ್ಕೊಂಡಿದ್ದೀರಾ. ಸಮುದಾಯದ ನಾಯಕರು, ಕೆಲ ವ್ಯಕ್ತಿಗಳು ಯಾರು ಟಿಕೆಟ್ ಕೇಳ್ತಾ ಇದ್ರು ಅದ್ರಲ್ಲಿ SDP ಇದ್ದಾರೆ, SDP ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಯಾವತ್ತಾದ್ರು ಅವ್ರು ಕೇಳ್ತಾರೆ, ಕಂಟೆಸ್ಟ್ ಮಾಡೇ ಮಾಡ್ತಾರೆ. ನೀವು ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರು ಅವರು. SDP ಅವರು ಎಲ್ಲ ಯಾವತ್ತೂ ಅವ್ರು ನಿಲ್ಲದೆ ಕಾಂಗ್ರೆಸ್ ಆಮೇಲೆ ಬಂದ್ರು ಸರ್. ಫಸ್ಟ್ ನಿಮ್ಮಲ್ಲೇ ಮುಸ್ಲಿಂ ಸಮುದಾಯದ ಹಲವರು ಪ್ರೊಟೆಸ್ಟ್ ಮಾಡಿದ್ರಲ್ಲ. ಟಿಕೆಟ್ ನಾನೇ ನಮ್ಮವರು ಹೋಗಿ ಹೇಳಲಿಲ್ಲ, ನಾವು ಒಪ್ಕೊಂಡು ನಾವು ಈ ಟಿಕೆಟ್ ತೀರ್ಮಾನ ಆಗಿದೆ ಹೇಳಂತ ಮಾತನ್ನ ಹೇಳಲಿಲ್ಲ. ನಾನು ಹೇಳ್ತೀನಿ ಇವತ್ತು ಆ ಭಾಗದಲ್ಲಿ ಇರೋ ಮುಖಂಡರುಗಳು, ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದ್ದಾರೆ, ಕೆಲವರು ಬಿಟ್ಟು. ಅದಕ್ಕೆ ವಿಶ್ವಾಸ ಹೇಳ್ತಾ ನಮ್ಗೆ ಗೆಲ್ತಾ ಇದೀವಿ ಎಲೆಕ್ಷನ್ಸ್ ಅಂತ. ಈ ಪರಿಸ್ಥಿತಿ ಡೌಟೇ ಇಲ್ಲ ನಮ್ಗೆ, ನಾವು ಗೆಲ್ತೀವಿ ಅಂತ ನಮ್ಗೆ ಗೊತ್ತೇ ಇದೆ. ಸಮರ್ಥಿಗೆ ಟಿಕೆಟ್ ಕೊಡ್ತಾ ಇದೀವಿ, ನೀವೆಲ್ಲರೂ ಸಹಕಾರ ಮಾಡಿ ಅಂತ ಮುಸ್ಲಿಂ ಸಮುದಾಯಕ್ಕೆ ಕನ್ವೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ವಿಫಲ ಆಯ್ತಾ? ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲ ಆಗಿಲ್ಲ. ಅದಾದ್ಮೇಲೆ ನಾವು ಹೋದ್ವಿ, ಪೈಲ್ವಾನ್ ರೆಬೆಲ್ ಕಂಟೆಸ್ಟ್ ಮಾಡಿದ್ದ, ಅವನು ಸಮಜಾಯಿಸಿ ಏನ್ ಜವಾಬ್ದಾರಿ ಸನ್ಮಾನ್ಯ KPC ಅಧ್ಯಕ್ಷರು, ಚೀಫ್ ಮಿನಿಸ್ಟರ್ ನಮ್ಮಲ್ಲಿ ಜವಾಬ್ದಾರಿ ಕೊಟ್ಟರು. ನಾವು ಹೋಗ್ಬಿಟ್ಟು, ನಾನು ಮತ್ತು ರಿಜ್ವಾನ್ ಹೋಗ್ಬಿಟ್ಟು ಅವ್ರನ್ನ ಸಮಜಾಯಿಸಿ ಮಾಡಿ ಬಂದು ಅವ್ರನ್ನ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಎಲೆಕ್ಷನ್ ಕೂಡ ಆಗಿದೆ, ಏನು ತೊಂದರೆ ಇಲ್ಲ. ಆದರೆ ಕೆಲವು ಶಕ್ತಿಗಳು ಅಲ್ಲಿ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು. ಕೆಲವರು ಯಾವ ಶಕ್ತಿಗಳು ಅದು ಬಿಟ್ಬಿಡಿ, ಅದು ಪಾರ್ಟಿ ಹೈಕಮಾಂಡ್ ನೋಡುತ್ತೆ. ಅಂದ್ರೆ ಕೆಲವು ಪಾರ್ಟಿಲಿ ಇದ್ದವರು, ಕೆಲವ್ರಿಗೆ ಟೋಟಲ್ ಕ್ಯಾಂಪೇನ್ ಮಾಡಲಿಲ್ಲ. ಪಾರ್ಟಿಯಲ್ಲಿ ಇದ್ದವ್ರು ಅಂತ ಒಪ್ಕೋತೀರಿ ನೀವು? ಅಲ್ಲಲ್ಲ, ಕೆಲವು ಪಾರ್ಟಿ ಇವತ್ತಲ್ಲ, ಅವತ್ತೇ ಹೇಳಿದ್ದೀನಿ ನಾನು, ಕಾಂಗ್ರೆಸ್ ಆಫೀಸಲ್ಲಿ ಹೇಳಿದ್ದೀನಿ. ಕೆಲವು ಕಾರಣದ ಕೈಗಳು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ನಮ್ಮ ಗೆಲುವು ಖಚಿತ ಹೇಳಂತ ಮಾತನ್ನು ಹೇಳಿದ್ವಿ, ನಾವು ಗೆಲ್ತೀವಿ. ಕಾಣುವ ಕೈಗಳಿದ್ರು ಹೆಸರು ತಗೊಳ್ಳೋದಕ್ಕೆ ಬಯಸ್ತಾ ಇಲ್ಲ ಅನ್ಸುತ್ತೆ ಸಲೀಂ ಅಹಮದ್. ಅದು ಪಕ್ಷ ನೋಡುತ್ತೆ. ಅಲ್ಲಿ ಸನ್ಮಾನ್ಯ ಸುರ್ಜೇವಾಲಾ ಅವರು ಸುಮಾರು 10 ದಿನ ಅಲ್ಲೇ ಕೂತಿದ್ರು. ಅಭಿಷೇಕ್ ದತ್ ಅವರು ಸುಮಾರು 1 ತಿಂಗಳಿಂದ ಅಲ್ಲಿ ದಾವಣಗೆರೆ ಇದ್ರು. ಎಲ್ಲ ಗೊತ್ತಿದೆ, KPC ಅಧ್ಯಕ್ಷರಿಗೆ ಗೊತ್ತಿದೆ ಏನೇನು ನಡೀತಾ ಇದೆ ಅಂತ, ಮುಖ್ಯಮಂತ್ರಿಗೆ ಗೊತ್ತಿದೆ ಏನೇನು ನಡೀತಾ ಇದೆ, ಅದೆಲ್ಲ ನೋಡ್ಕೊಳ್ತಾರೆ. ನಾವು ಯಾರ ಮೇಲೆ ಕಂಪ್ಲೇಂಟು ಮಾಡಿಲ್ಲ, ಯಾರ ಮೇಲೆ ನಮ್ಮ ಹೆಸರು ಕೂಡ ತಗೊಂಡಿಲ್ಲ, ಯಾರಿಗೂ ಟೀಕೆನೂ ಮಾಡಿಲ್ಲ. ಆದರೆ ನಾವು ಹೇಳಿದ್ವಿ, ಕೆಲವು ಷಡ್ಯಂತ್ರ ಮಾಡಿದ್ರು ಅಂತ ಹೇಳಂತ ಮಾತನ್ನು ನಾನು ಅವತ್ತು ಹೇಳಿದ್ದು ನಿಜ, ಇವತ್ತು ಕೂಡ ಹೇಳಿದ್ವಿ ಅಂತ ಆಗಿದೆ. ಆದರೂ ಕೂಡ ಅದಕ್ಕೆ ನಮ್ಮ ಗೆಲುವಿಗೆ ಯಾವುದೇ ಒಂದು ಅಡ್ಡ ಬರೋಂಥ ಇಲ್ಲ, ನಮ್ಮ ಗೆಲುವು ಖಚಿತ. ಅದಾದಮೇಲೆ AICC ಅವರು ಕೆಲವು ನಿರ್ಧಾರಗಳನ್ನು ತಗೊಳ್ಳೋದು, ಅದು ಅವರ ನಿರ್ಧಾರ. ಯಾಕಂದರೆ AICC has got its own experience, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತೀರ್ಮಾನಗಳು ತೊಗೊಂಡಿದ್ದಾರೆ. ಅದರಿಂದ ನಮ್ಮ ಯಾವುದೇ ಕಂಪ್ಲೇಂಟ್ ಯಾರ ಮೇಲೆ ಕೂಡ ಇಲ್ಲಿವರೆಗೂ ಇವತ್ತು ಯಾವ ಲೀಡರ್ ಮೇಲೆ ಕೂಡ ಕಂಪ್ಲೇಂಟ್ ಮಾಡಿಲ್ಲ, ಯಾರು ರೈಟಿಂಗಲ್ಲೂ ನಾವೇನು ಕೊಟ್ಟಿಲ್ಲ. ಯಾವುದು ನಮ್ಮ ಎಲೆಕ್ಷನ್ ನಾವು ಮಾಡಿ ಬಂದಿದ್ದೀವಿ, ನಮಗೆ ವಿಶ್ವಾಸ ನಾವು ಗೆಲ್ತೀವಿ. ನನಗೆ ಸಲೀಂ ಅಹಮದ್ ಅವರಿಂದ ಒಂದು ಕ್ಲಾರಿಟಿ ಬೇಕು. ಈಗ ಈ ದಾವಣಗೆರೆ ದಕ್ಷಿಣದ ಚುನಾವಣೆಯ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಸಲೀಂ ಅಹಮದ್ ಅವರ ವಿರುದ್ಧ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ, ಒಂದು ಚರ್ಚೆ ಆಗ್ತಾ ಇದೆ. ನಿಮ್ಮಿಂದನೇ ಕ್ಲಾರಿಟಿ ಸಿಗಲಿ ಅನ್ನುವಂಥ ಉದ್ದೇಶ ನಂದು. ಏನು ಅಂತಂದ್ರೆ, ಸಲೀಂ ಅಹಮದ್ ಅವರು ಹೈಕಮಾಂಡ್ಗೆ ಒಂದು ವರದಿಯನ್ನ ಕೊಟ್ಟರು. ಆ ವರದಿಯಲ್ಲಿ ಕೆಲವು ಸೂಕ್ಷ್ಮವಾದಂಥ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಜಮೀರ್ ಅಹಮದ್ ಕೆಲಸ ಮಾಡಿಲ್ಲ, ನಸೀರ್ ಕೆಲಸ ಮಾಡಿಲ್ಲ, ಜಬ್ಬಾರ್ ಕೆಲಸ ಮಾಡಿಲ್ಲ, ನಮ್ಮ ಪಾರ್ಟಿಯಲ್ಲೇ ಇದ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ, ಇದು ಬಹುಶಃ ನಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಸೋಲೋದಕ್ಕೆ ಕಾರಣ ಆಗ್ಬೋದು ಅನ್ನುವಂಥ ನಿಖರ ಮಾಹಿತಿಯನ್ನು ಕೊಟ್ಟಿದ್ದರಂತೆ. ಆ ನೀವು ಕೊಟ್ಟಿರುವ ಮಾಹಿತಿ ಆಧಾರದ ಮೇಲೆ ಒಂದೊಂದೇ ವಿಕೆಟ್ ಬೀಳ್ತಾ ಇದೆ ಅನ್ನುವಂಥದ್ದು ಇದೆ. ಇದು ಸತ್ಯವಾ? ನಾವು ಯಾರ ಮೇಲೆ ಹೇಳಲೂ ಇಲ್ಲ, ಯಾವ ರಿಪೋರ್ಟು ಕೊಡ್ಲಿಲ್ಲ, ಯಾರ ಮೇಲೆ ಕಂಪ್ಲೇಂಟು ಕೊಡ್ಲಿಲ್ಲ.
ಯಾಕೆ ಕೊಡ್ಬೇಕು? ಎಸಿಸ್ ಜನರಲ್ ಸೆಕ್ರೆಟರಿನೇ ಇಲ್ಲಿ ದಾವಣಗೆರೆ 10 ದಿವಸ ಇದನ್ನ ಹೇಳಿದ್ಮೇಲೆ, ಅಭಿಷೇಕ್ ದತ್ತು 1 ತಿಂಗಳು ಇಲ್ಲಿ ಕೂತಿದ್ಮೇಲೆ ಪ್ರತಿದಿನ ರಿಪೋರ್ಟ್ ಕಳಿಸ್ತಾ ಇತ್ತು. ನಾವೇ ಕಂಪ್ಲೇಂಟ್ ಮಾಡಕ್ ಹೋಗ್ಲಿ? ನಮ್ಮ ವರದಿ ಕೊಡೋ ಅಗತ್ಯ ಇಲ್ಲ ಅಂತ ನೆಸಿಟಿ ಇಲ್ಲ. ಇಡೀ ಎಸಿಸಿ ಇಲ್ಲಿ ಇರುವಾಗ ಬೆಂಗಳೂರು ಇತ್ತು, ದಾವಣಗೆರೆ ಇತ್ತು, ನಾವ್ಯಾಕೆ ವರದಿ ಕೊಡಬೇಕು? ಸಿ ಕಾಂಗ್ರೆಸ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸಿಟ್ಟಿಂಗ್ ದೇರ್, ಪ್ರತಿದಿನ ಮಾನಿಟರ್ ಮಾಡ್ತಾ ಇದಾರೆ, ಪ್ರತಿದಿನ ರಿಪೋರ್ಟ್ ಕಳಿಸ್ತಾ ಇದಾರೆ ಅಭಿಷೇಕ್ ದತ್ ಅವರು. ಹಾಗೆ ನಾವ್ ಹೇಳೋ ನೆಸಿಟಿ ಏನು ಹೇಳಿ? ನೆಸಿಟಿನೇ ಇಲ್ಲ. ಯಾಕಂದ್ರೆ ಅವ್ರು ಅಭಿಷೇಕ್ ದತ್ 20 ದಿವಸ ಅಲ್ಲಿ ದಾವಣಗೆರೆಯಲ್ಲಿ ಉಳ್ಕೊಂಡಿದ್ರು. ಎವ್ರಿ ಡೇ ರಿಪೋರ್ಟ್ ಕಳಿಸ್ತಾ ಇದ್ರು, ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡ್ತಾರ, ಸಲೀಮ್ ಅವ್ರ ಕೆಲಸ ಮಾಡಿದಾರ, ಮಾಡ್ಲಿಲ್ಲ, ಇನ್ನೊಬ್ರು ಕೆಲಸ ಮಾಡಿ, ಎಲ್ಲ ಅವ್ರದ್ದು ರಿಪೋರ್ಟ್ ಇದೆ. ನಾವ್ ಯಾಕೆ ರಿಪೋರ್ಟ್ ಮಾಡಕ್ ಹೋಗ್ಬೇಕು? ನೀವೇನ್ ಹೇಳಕ್ ಹೋಗ್ತಾ ಇದ್ರಿ ಅಂದ್ರೆ ಈ ಪರೀಕ್ಷೆಯಲ್ಲಿ ನಾನು ಹೇಳ್ತೀನಿ, ನಾವು ಇದು ಇಲ್ಲ 45 ವರ್ಷಕ್ಕೆ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡ್ ಬಂದಿದ್ದು, ಬ್ಲಾಕ್ ಲೆವೆಲ್ ರಾಷ್ಟ್ರ ಮಟ್ಟಕ್ಕೆ ಕೆಲಸ ಮಾಡಿದೀನಿ. ಈ ಭಾವನೆಗಳ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ಇಲ್ಲಿ ಇದೆ, ಆ ಕರ್ತವ್ಯ ಮಾಡಿದ್ದೀವಿ. ಯಾವತ್ತೂ ಕೂಡ ಯಾರು ಕೂಡ ಪಕ್ಷದ್ರೋಹ ಮಾಡಬಾರ್ದು. ಯಾಕಂದ್ರೆ ಹೇಳಿದ್ರೆ ಒಂದು ತೀರ್ಮಾನಗಳಾದ್ಮೇಲೆ ನಾವೆಲ್ಲ ಸರಿ ಒಟ್ಟಾಗಿ ಕೆಲಸ ಮಾಡೋಕೆ ಆ ಕೆಲಸ ಮಾಡಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ನಮ್ಗೆ ಡೈರೆಕ್ಷನ್ ಕೊಟ್ಟಿದೆ ಅದು ಆ ಮೂಲಕ ಕೆಲಸ ಮಾಡಿದ್ದೀವಿ. ಪ್ರಾಮಾಣಿಕವಾಗಿ ಬೂತ್ ಹೋಗಿದ್ದೀವಿ, ಮನೆಗೆ ಹೋಗಿ ಓಟ್ ಕೇಳಿದ್ದೀವಿ. ನಾವು ನಮ್ಗೆ ಕೊಟ್ಟ ಜವಾಬ್ದಾರಿ. ಯಾರಾದ್ರೂ ನಮ್ಮಿಂದ ಪಕ್ಷ ಇಟ್ಕೊಂಡ್ರೆ ಅವರು ಭ್ರಮೆ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನೋಡಿ ಜನ ಇವತ್ತು ಓಟ್ ಹಾಕ್ತಾರೆ, ಕಾಂಗ್ರೆಸ್ ಸಿದ್ಧಾಂತಗಳು ಓಟ್ ಹಾಕ್ತಾರೆ, ಕಾಂಗ್ರೆಸ್ ವಿಚಾರಧಾರೆಗಳು. ಇವತ್ತೇನಾದ್ರೂ ಕೋಮುವಾದಿ ಶಕ್ತಿ ತೊಡೆಯುವಂತ ಶಕ್ತಿ ಯಾರಿಗಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತ. ನಮ್ಮಿಂದಲೇ ಪಾರ್ಟಿ ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಅಂದ್ರೆ ಅದರಿಂದ ಆಚೆ ಬನ್ನಿ ಅಂತ ಪರೋಕ್ಷವಾಗಿ ಇಂಡೈರೆಕ್ಟ್ ಯಾರು ಹೇಳ್ತಾ ಇಲ್ಲ. ನಾನು ನನ್ನನ್ನ ಹೇಳ್ಕೊಳ್ತೀನಿ, ನನ್ನ ನೋಡಿ ಯಾರು ಓಟ್ ಹಾಕಲ್ಲ. ಅಲ್ಪಸಂಖ್ಯಾತ ನನ್ನ ನೋಡಿ ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಅಲ್ಪಸಂಖ್ಯಾತ ನಾಯಕ ಅಂತಂದ್ರೆ ಜಮೀರ್ ಅಹಮದ್ ಅನ್ನೋ ರೀತಿ ಯಾರು ನಾನೆಲ್ಲ ಅದು ನೀವೇ ಹೇಳ್ಕೋಬೇಕು, ನಾನು ಹೇಳೇ ಇಲ್ಲ. ನಾನು ಹೇಳ್ತೀನಲ್ಲ, ಯಾರು ಮುಸ್ಲಿಂ ಲೀಡರ್ ಅಲ್ಲ, ಎಲ್ಲ ಮುಸ್ಲಿಂ ಲೀಡರ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೋಡೇ ಓಟ್ ಹಾಕೋದು. ವೈಯಕ್ತಿಕವಾಗಿ ಯಾರು ನೋಡಿ ಅಲ್ಲ. ಕಾಂಗ್ರೆಸ್ ಪಕ್ಷ 140 ವರ್ಷ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಂತೆಂಥ ನಾಯಕರಿದ್ದು ಕಾಂಗ್ರೆಸ್ ಅಲ್ಲಿ. ಒಂದು ಸಂದರ್ಭದಲ್ಲಿ ಗುಲಾಂ ನಬಿ ಆಜಾದ್ ಪಕ್ಷ ವಿರೋಧಿ ಮಾಡಿದ್ದಕ್ಕೆ ಅವ್ರನ್ನೇ ಕಾಂಗ್ರೆಸ್ ಬಿಡಲಿಲ್ಲ. ಇನ್ನೊಂದು ಸಲೀಂ ಅಹಮದ್ ಅವರೇ, ತಾವು ತರಾತುರಿಯಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀರಿ. ಡಿ.ಕೆ. ಶಿವಕುಮಾರ್ ಪರ ಇರುವಂತಹ ಮುಸ್ಲಿಂ ಬಣದವರು ಸಿದ್ದರಾಮಯ್ಯ ಪರ ಇರುವಂತಹ ಮುಸ್ಲಿಂ ಬಣದ ವಿರುದ್ಧ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ನನ್ನ ಕಾಂಗ್ರೆಸ್ ಕಚೇರಿ ನನ್ನ ಪಕ್ಷ ನನ್ನ ತಾಯಿ ತರ. ಆ ಕಾಂಗ್ರೆಸ್ ಪಕ್ಷ ಎಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನೋ ಇಲ್ಲ ನಾನು ಬಿಜೆಪಿ ಆಫೀಸ್ ಮಾಡಬೇಕು. ಈಗ ಅಲ್ಪಸಂಖ್ಯಾತ ಘಟಕದ ನಾಯಕರುಗಳೆಲ್ಲ ಸರಿ, ಯೂಸುಫ್ ಪಠಾಣ್ ಇದ್ರು, ಸಲೀಂ ಅಹಮದ್ ಅವರಿದ್ರು, ರಿಜ್ವಾನ್ ಅರ್ಷದ್ ಅವರಿದ್ರು. ನೀವು ಥ್ಯಾಂಕ್ಸ್ ಹೇಳಿದ್ರೆ ನಾನು ಪ್ರಶ್ನೆ ಕೇಳಿಲ್ಲ. ಕುತಂತ್ರ ಷಡ್ಯಂತ್ರ ಅನ್ನುವಂತ ವಿಚಾರ ಹೇಳಿದ್ರಲ್ಲ, ಇವತ್ತು ಹೇಳಿದೆ. ಆ ರೀತಿ ಪರಿಸ್ಥಿತಿ ಯಾಕೆ ಅಲ್ಲ ಹೇಳಿದ್ ಇವತ್ತು ಹೇಳಿ ಏನು ಕೆಲವು ಷಡ್ಯಂತ್ರ ಕಾಣದ ಕೈಗಳು ಕೆಲಸ ಮಾಡಿದೆ ಅಂತ ಹೇಳಿ ಇವತ್ತು ಹೇಳಿ ಏನು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾವ ಹೆಸರು ಕೂಡ ನಾನು ಹೇಳಿಲ್ಲ. ಒಳೇಟಿನ ಸಂಚು ಅಥವಾ ಭೀತಿ ಏನಾದ್ರು ಕಾಡ್ತಿದ್ಯಾ? ಏನು ಇಲ್ಲ. ನಾ ಮುಂಚೆನೆ ಹೇಳಿದೆ, ನಾನು ನಮ್ಮ ಗೆಲುವು ಖಚಿತ. ಯಾರು ಏನ್ ಮಾಡೋದು, ಜನ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ. ಕಳೆದ 2 ವರ್ಷ 2 ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಅಲ್ಪಸಂಖ್ಯಾತ ಹಲವಾರು ಕಾರ್ಯಕ್ರಮ, ಅಲ್ಪಸಂಖ್ಯಾತ ಮಾತ್ರ ಅಲ್ಲ ಎಲ್ಲ ಸಮಾಜದವರಿಗೂ ಒಂದು ಕಾರ್ಯಕ್ರಮ ಕೊಟ್ಟಿದೆ ನಮ್ಮ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮರಿಗೆ ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಪಾರ್ಟಿ ಬಳಸ್ಕೊಳ್ಳುತ್ತೆ, ಆಮೇಲೆ ಬಿಸಾಕುತ್ತೆ ಅನ್ನೋ ರೀತಿಯ ಚರ್ಚೆಗಳು. ಇದಕ್ಕೆ ಪೂರಕ ಅನ್ನುವಂತೆ ಒಂದು ವಿಚಾರ ಹೇಳ್ತೀನಿ ಸಲೀಂ ಅಹಮದ್ ಅವರೇ. ಕಾಂಗ್ರೆಸ್ ಪಾರ್ಟಿ ಎಲ್ಲಿ ಸೋಲುತ್ತೆ ಅನ್ನುವಂಥದ್ದಿರುತ್ತೆ, ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ನೀವು ಟಿಕೆಟ್ ಕೊಡ್ತೀರಿ, ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ. ಗೆಲ್ಲುವ ಕಡೆ ಕೊಡುವಂತದ್ದು ಕಡಿಮೆ ಇದೆ, ಪ್ರಾಶಸ್ತ್ಯ ಕಡಿಮೆ ಇದೆ, ಪ್ರಾತಿನಿಧ್ಯ ಕಡಿಮೆ ಇದೆ ಅನ್ನುವಂತಹ ಯಾವ ಕಾನ್ಸ್ಟಿಟ್ಯೂನ್ಸಿ ಹೇಳಿ ನೀವು? ಈಗ ನೀವು ಹಾವೇರಿಯಲ್ಲಿ ಇವಾಗ ನೀವು ಅಸೆಂಬ್ಲಿ ಹೇಳ್ತಾ ಇದ್ರ, ನೀವು ಇಲ್ಲಿಗೆ ಬನ್ನಿ. ಎಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ 2 ವಿಚಾರ ಐ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್ ಟು ಯು. ಆಗಿರುವಾಗ ಪದೇ ಅನ್ಯಾಯ ಆಗ್ತಾ ಇದೆ, ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ. ಏನ್ ಮಿಸ್ಯೂಸ್ ಮಾಡ್ಕೊಳ್ತಾರೆ? ನಮ್ಮ ಹಕ್ಕು ಏನಿದೆ ನಮ್ಗೆ ಸಿಗತ್ತೆ. ಕಾಂಗ್ರೆಸ್ ಅಲ್ಲಿ ಸಿಕ್ಕಂತಹ ಅಲ್ಪಸಂಖ್ಯಾತ ರಕ್ಷಣೆ ಮತ್ತು ಕಾರ್ಯಕ್ರಮ